ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ ನಾವು 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ 64 MCQ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅನ್ನು ನೋಡೋಣ. ಅದಕ್ಕೆ ಉತ್ತರವನ್ನು ಸಹ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ಫಸ್ಟ್ ಮೇನಿದೆ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಇದೆ. ಸೊ 1ನೇ ಪ್ರಶ್ನೆ, 4 ಮತ್ತು 7ರ ಮಾಸ ಕೇಳಿದರೆ ಅದಕ್ಕೆ ಉತ್ತರ ಆಪ್ಷನ್ ಎ 1 ಇದೆ. ಹೇಗೆ ಬಂತು ಅಂತ ಸೊಲ್ಯೂಷನ್ ಇಲ್ಲಿ ಮಾಡಿದೆ, ನೋಡ್ಕೋಬಹುದು. 2ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ರೇಖಾತ್ಮಕ ಬಹುಪದೋಕ್ತಿಯು ಯಾವ್ದು ಕೇಳಿದರೆ ರೇಖಾತ್ಮಕ ಬಹುಪದೋಕ್ತಿ ಅಂದರೆ x ಘಾತ 1 ಆಗಿರಬೇಕು. ಸೊ ಅದದು ಆಪ್ಷನ್ ಸಿ ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ 2 ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಇದು ಸರಿಯಾದ ಉತ್ತರ ಆಗಿದೆ 2ನೇ ಪ್ರಶ್ನೆಗೆ. 3ನೇ ಪ್ರಶ್ನೆ, a1x ಪ್ಲಸ್ b1y ಪ್ಲಸ್ c1 ಇಸ್ ಇಕ್ವಲ್ ಟು 0 ಮತ್ತು a2x ಪ್ಲಸ್ b2y ಪ್ಲಸ್ c2 ಇಸ್ ಇಕ್ವಲ್ ಟು 0 ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ನಕ್ಷೆಯು ಛೇದಿಸುವ ರೇಖೆಗಳಾಗಿವೆ. ಆಗ ಛೇದಿಸುವ ರೇಖೆಗಳಾಗಿದ್ದರೆ ಅದರ ಕಂಡೀಷನ್ ಏನಾಗಿರುತ್ತೆ ಅಂದರೆ ಆಪ್ಷನ್ ಬಿ a1/a2 ಇಸ್ ನಾಟ್ ಈಕ್ವಲ್ ಟು b1/b2 ಆಗಿರುತ್ತದೆ. ಇದು 3ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಪ್ರಶ್ನೆ 4, 2x² ಇಸ್ ಈಕ್ವಲ್ ಟು 3x ಮೈನಸ್ 5 ಈ ವರ್ಗ ಸಮೀಕರಣದ ಆದರ್ಶ ರೂಪ ಕೇಳಿದರೆ ಸೊ ವರ್ಗ ಸಮೀಕರಣದ ಆದರ್ಶ ರೂಪನ ಸಿಂಪ್ಲಿಫೈ ಮಾಡಿದಾಗ 2x² ಮೈನಸ್ 3x ಪ್ಲಸ್ 5 ಇಸ್ ಈಕ್ವಲ್ ಟು 0 ಬರುತ್ತೆ. ಸೊ ಅದಕ್ಕೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಡಿ 2x² ಮೈನಸ್ 3x ಪ್ಲಸ್ 5 ಇಸ್ ಈಕ್ವಲ್ ಟು 0 ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 5, 10, 8, 6, 4 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕೇಳಿದರೆ ಸೊ ಡಿ ಇಸ್ ಈಕ್ವಲ್ ಟು a2 ಮೈನಸ್ a1, a2 ಅಂದರೆ 8, a1 ಅಂದರೆ 10. ಸೊ 8 ಮೈನಸ್ 10 ಅಂದರೆ -2, ಡಿ ಇಸ್ ಈಕ್ವಲ್ ಟು -2 ಆಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ -2 ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 6, ಕೊಟ್ಟಿರುವ ಚಿತ್ರದಲ್ಲಿನ ತ್ರಿಭುಜ ABCಯಲ್ಲಿ XY ಸಮಾನಾಂತರ BC ಆಗಿದೆ. AX ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್, BX ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಮತ್ತು AY ಇಸ್ ಈಕ್ವಲ್ ಟು 1.5 ಸೆಂಟಿಮೀಟರ್ ಆದರೆ CY ಅನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಚಿತ್ರವನ್ನು ಕೊಟ್ಟಿದ್ದರೆ CY ಬೆಲೆಯನ್ನು ಕಂಡುಹಿಡಬೇಕು. ಥೇಲ್ಸ್ ಪ್ರಮೇಯವನ್ನು ಅಪ್ಲೈ ಮಾಡಿದಾಗ ನಮಗೆ CY ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಬರುತ್ತೆ. ಹಾಗಾಗಿ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 3 ಸೆಂಟಿಮೀಟರ್ ಆಗಿದೆ. 7ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ x ಅಕ್ಷದ ಮೇಲಿರುವ ಬಿಂದು ಯಾವುದು ಅಂತ ಕೇಳಿದರೆ ಸೊ x ಅಕ್ಷದ ಮೇಲಿರತಕ್ಕಂಥ ಬಿಂದು ಯಾವುದಪ್ಪ ಅಂದರೆ 3,0 ಆಗಿದೆ. x ಅಕ್ಷದಲ್ಲಿ 3 ಇದೆ, y ಅಕ್ಷ 0 ಆಗಿರಬೇಕು. ಹಾಗಾಗಿ 3,0 ಅನ್ನೋದು ಸರಿಯಾದ ಉತ್ತರವಾಗಿದೆ. 8ನೇ ಪ್ರಶ್ನೆ, ಮೂಲ ಬಿಂದುವಿನಿಂದ p ಆಫ್ x, y ಬಿಂದುವಿಗೆ ಇರುವ ದೂರವು ಸೊ ಆಪ್ಷನ್ ಎ √x² ಪ್ಲಸ್ y² ಆಗಿದೆ. ಇದು 8ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ 2ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಫಸ್ಟ್ ಪ್ರಶ್ನೆ ನೋಡೋಣ. an, SN ಮತ್ತು SN-1 ಗಳು ಕ್ರಮವಾಗಿ ಒಂದು ಸಮಾಂತರ ಶ್ರೇಣಿಯ n-ನೇ ಪದ ಮತ್ತು ಮೊದಲ n ಪದಗಳ ಮೊತ್ತ ಮತ್ತು ಮೊದಲ n-1 ಪದಗಳ ಮೊತ್ತ ಆಗಿದ್ದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ an ಇಸ್ ಈಕ್ವಲ್ ಟು SN ಮೈನಸ್ SN-1 ಆಗಿದೆ. ಇನ್ನು 2ನೇ ಪ್ರಶ್ನೆಗೆ ಬರೋಣ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯದ ನಡುವಿನ ಕೋನ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ 90 ಡಿಗ್ರಿ ಆಗಿದೆ. 3ನೇ ಪ್ರಶ್ನೆ, ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿರುವ 2 ಚರಾಕ್ಷರವುಳ್ಳ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವ ರೇಖೆಗಳು ಪರಿಹಾರವನ್ನು ಹೊಂದಿಲ್ಲ ಅಂತ ಇರೋದ್ರಿಂದ ಸಮಾಂತರವಾಗಿರುತ್ತವೆ. ಸೊ ಆನ್ಸರ್ ಆಪ್ಷನ್ ಎ ಸಮಾಂತರವಾಗಿರುತ್ತವೆ. ಪ್ರಶ್ನೆ 4, ಉದ್ದ L ಮಾನ, ಅಗಲ B ಮಾನ ಮತ್ತು ಎತ್ತರ H ಮಾನ ಆಗಿರುವ ಒಂದು ಆಯತಘನದ ಘನಫಲ L ಇಂಟು B ಇಂಟು H ಆಗಿರುತ್ತೆ ಆಯತಘನದ ಘನಫಲ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ L ಇಂಟು B ಇಂಟು H ಘನಮಾನಗಳು ಆಗಿದೆ, ಆಪ್ಷನ್ ಡಿ. ಇನ್ನು 5ನೇ ಪ್ರಶ್ನೆಗೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆಯಾಗಿರಬಹುದು? ಘಟನೆಯ ಸಂಭವನೀಯತೆ ಯಾವುದಾಗಿರ್ಬೋದು ಅಂತ ಕೇಳಿದ್ರೆ ಸೊ ಆಪ್ಷನ್ ಎ 1/5 ಅನ್ನೋದು ಸರಿಯಾದ ಉತ್ತರ ಆಗಿದೆ.
ಸೊ 1.5 ಆಗಿರಲಿಕ್ಕೆ ಸಾಧ್ಯ ಇಲ್ಲ, 5/2 ಆಗಿರಲಿಕ್ಕೆ ಸಾಧ್ಯ ಇಲ್ಲ, -5 ಅಂತೂ ಆಗಿರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಘಟನೆಯ ಸಂಭವನೀಯತೆ 1/5 ಆಗಿದೆ. 6ನೇ ಪ್ರಶ್ನೆ, sec² θ - tan² θದ ಬೆಲೆ ಎಷ್ಟು ಅಂತ ಕೇಳಿದರೆ, ಸೊ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. sec² θ = 1 + tan² θ, sec² θ - tan² θ ದಟ್ ಈಸ್ ಈಕ್ವಲ್ ಟು 1. ಸೊ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 1 ಆಗಿದೆ ವಿದ್ಯಾರ್ಥಿಗಳೇ. ಸೊ 7ನೇ ಪ್ರಶ್ನೆ, ಚಿತ್ರದಲ್ಲಿ DE ಸಮಾನಾಂತರ BC ಆಗಿದೆ. AD = 2 ಸೆಂಟಿಮೀಟರ್, A = 1 ಸೆಂಟಿಮೀಟರ್ ಮತ್ತು BD = 6 ಸೆಂಟಿಮೀಟರ್ ಆದರೆ ECಯ ಅಳತೆಯು ಏನು? ಸೊ ಇಲ್ಲಿ ಥೇಲ್ಸ್ ಪ್ರಮೇಯವನ್ನು ಅಪ್ಲೈ ಮಾಡಿ ನಾವು ಈ ಲೆಕ್ಕವನ್ನು ಮಾಡಬೇಕಾಗುತ್ತೆ. ಸೊ ಎಷ್ಟಾಗುತ್ತೆ ಅಂತ, ಇಲ್ಲಿ 2 ಇರೋದು 6 ಆಗಿದೆ, 2 3 6, 1 ಇರೋದು ಅದ್ರ 3 ಪಟ್ಟು ಹೆಚ್ಚಾಗಬೇಕು, 1 3 3, 2 3 6, 1 3 3, ಸೊ 3 ಸೆಂಟಿಮೀಟರ್ ಆಗುತ್ತೆ EC. ನೋಡೋಣ. ಸೊ ಆಪ್ಷನ್ ಬಿ 3 ಸೆಂಟಿಮೀಟರ್ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಸೊ ಇದು 7ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 7ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ 3 ಸೆಂಟಿಮೀಟರ್. ಇನ್ನು 8ನೇ ಪ್ರಶ್ನೆಗೆ ಬರೋಣ. ಒಂದು ದತ್ತಾಂಶದ ಸರಾಸರಿ ಮತ್ತು ಬಹುಲಕಗಳು ಕ್ರಮವಾಗಿ 7.5 ಮತ್ತು 6 ಆಗಿವೆ. ಹಾಗಾದರೆ ದತ್ತಾಂಶದ ಮಧ್ಯಾಂಕವು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 7 ಆಗಿದೆ. ಸೊ ಹೇಗೆ ಉತ್ತರ ಬಂತು ಅಂತ ನೋಡೋದಾದರೆ 3 ಮಧ್ಯಾಂಕ = ಬಹುಲಕ ಪ್ಲಸ್ 2 ಸರಾಸರಿ. ಸೊ ಬಹುಲಕ ಕೊಟ್ಟಿದ್ದಾರೆ 6, ಸರಾಸರಿ ಕೊಟ್ಟಿದ್ದಾರೆ 7.5. ಸೊ ವ್ಯಾಲ್ಯೂಸನ್ನು ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ 21, 3 ಮಧ್ಯಾಂಕ = 21 ಬರುತ್ತೆ. ಮಧ್ಯಾಂಕ = 21/3 ಅಂದರೆ 7 ಆಗುತ್ತೆ. ಹಾಗಾಗಿ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 7 ಆಗಿದೆ ವಿದ್ಯಾರ್ಥಿಗಳೇ. ಇದು ಇನ್ನೊಂದು ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ. ಸೊ 1ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು ಯಾವುದು ಅಂತ ಕೇಳಿದರೆ √3, √5, √7 ಅಭಾಗಲಬ್ಧ ಸಂಖ್ಯೆ, √4 ಅನ್ನೋದು ಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ ಆಪ್ಷನ್ ಸಿ ಅನ್ನೋದು 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. 2ನೇ ಪ್ರಶ್ನೆ, ಚಿತ್ರದಲ್ಲಿ y = p(x) ನ ನಕ್ಷೆಯನ್ನು ಕೊಡಲಾಗಿದೆ. p(x) ನ ಶೂನ್ಯತೆಗಳ ಸಂಖ್ಯೆಯು ಅಂತ ಕೇಳಿದರೆ, ಸೊ ಇಲ್ಲಿ ನಕ್ಷೆ x ನ ಯಾವ ಅಕ್ಷದಲ್ಲೂ ಛೇದಿಸಿಲ್ಲ, ಹಾಗಾಗಿ ಶೂನ್ಯತೆಗಳು ಏನಾಗಿರುತ್ತೆ, ಇಲ್ಲಿ 0 ಆಗಿರುತ್ತೆ. ಹಾಗಾಗಿ 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 0 ಆಗಿದೆ ವಿದ್ಯಾರ್ಥಿಗಳೇ. 3ನೇ ಪ್ರಶ್ನೆಗೆ ಬರೋಣ. 2 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುತ್ತವೆ. ಅವುಗಳಲ್ಲಿ ಒಂದು ಸಮೀಕರಣವು 2x + 3y - 8 = 0 ಆದರೆ ಇನ್ನೊಂದು ಸಮೀಕರಣವು ಯಾವುದಾಗಿರುತ್ತೆ ಅಂತ. ಸೊ ರೇಖೆಗಳು ಏನಾಗಿದೆ, ಸಮಾಂತರವಾಗಿರೋದ್ರಿಂದ ಇಲ್ಲಿ ಯಾವುದು ಸಮಾಂತರಕ್ಕೆ ಸ್ಯಾಟಿಸ್ಫೈಡ್ ಆಗುತ್ತೆ ಅಂತ ನೋಡಬೇಕಾಗುತ್ತೆ. ಸೊ ಫಸ್ಟ್ ಸಮೀಕರಣನೇ ಆಗುತ್ತೆ 4x + 6y - 9 = 0. ಹೇಗಾಗುತ್ತೆ ಅಂತ ನೋಡೋದಾದರೆ 2x + 3y - 8 = 0 ಅಲ್ಲಿ a1 = 2, b1 = 3, c1 = -8 ಆಗುತ್ತೆ. 4x + 6y - 9 ಅಲ್ಲಿ a2 = 4, b2 = 6, c2 = -9 ಆಗುತ್ತೆ. ಸೊ a1/a2 = b1/b2 = c1/c2 ಹಾಕಿದಾಗ 2/4 = 3/6 ದಟ್ ಈಸ್ = -8/-9. 2/4 ಅಂದರೆ 1/2, 3/6 ಅಂದರೆ 1/2 ಆಗುತ್ತೆ. ಇದೆರಡು ಸಮ ಆಗುತ್ತೆ. 8/9 ಅನ್ನೋದು 1/2ಗೆ ಸಮ ಆಗಲ್ಲ, ನಾಟ್ ಈಕ್ವಲ್ ಆಗುತ್ತೆ. ಹಾಗಾಗಿ a1/a2 = b1/b2 ಇಸ್ ನಾಟ್ ಈಕ್ವಲ್ ಟು c1/c2 ಕಂಡೀಷನ್ ಸಮಾಂತರ ಜೋಡಿ ಇದಾಗಿರೋದ್ರಿಂದ 3ನೇ ಪ್ರಶ್ನೆಗೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 4ನೇ ಪ್ರಶ್ನೆ, ವರ್ಗ ಸಮೀಕರಣದ ಆದರ್ಶ ರೂಪವು ಕೇಳಿದರೆ, ಸೊ ವರ್ಗ ಸಮೀಕರಣದ ಆದರ್ಶ ರೂಪ ಆಪ್ಷನ್ ಸಿ ax² + bx + c = 0 ಅನ್ನೋದು ಸರಿಯಾದ ಉತ್ತರ ಆಗಿದೆ. 5ನೇ ಪ್ರಶ್ನೆ, a(x1, y1) ಮತ್ತು b(x2, y2) ಬಿಂದುಗಳ ನಡುವಿನ ದೂರ ಕೇಳಿದರೆ, ಸೊ ಫಾರ್ಮುಲಾ ಹಾಕಬೇಕು, ಡಿಸ್ಟೆನ್ಸ್ ಫಾರ್ಮುಲಾ. ಸೊ a = √(x2 - x1) + y2 - y1 ಇದು ಸರಿಯಾದ ಉತ್ತರ ಆಗಿದೆ. ಸೊ 5ನೇ ಪ್ರಶ್ನೆಗೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 6ನೇ ಪ್ರಶ್ನೆಗೆ ಬರೋಣ. ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡುಹಿಡಿಯುವ ಸೂತ್ರ ಯಾವುದಂತ ಹೇಳಿದರೆ, ಸೊ ಆಪ್ಷನ್ ಎ an = a + n - 1 × d. ಸೊ ಇದು ಸರಿಯಾದ ಉತ್ತರ ಆಗಿದೆ 6ನೇ ಪ್ರಶ್ನೆಗೆ. ಸೊ 7ನೇ ಪ್ರಶ್ನೆ, ಹಂತ ವಿಚಲನ ವಿಧಾನದಲ್ಲಿ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯುವ ಸೂತ್ರ ಕೇಳಿದರೆ, ಸೊ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯುವ ಸೂತ್ರ ಹಂತ ವಿಚಲನ ವಿಧಾನದಲ್ಲಿ ಯಾವ ಸೂತ್ರನ ಬಳಸ್ತೀವಿ ಅಂತ. ಸೊ ಇದು ನೇರ ವಿಧಾನದ ಸೂತ್ರ. ಇದು ಹಂತ ವಿಚಲನದಲ್ಲಿ ಸರಾಸರಿನ ಕಂಡುಹಿಡಿತಕ್ಕಂಥ ಸೂತ್ರ ಆಗಿದೆ. x bar = a + ಬ್ರಾಕೆಟ್ ಆಫ್ summation fi × uy ಡಿವೈಡ್ summation fi ಬ್ರಾಕೆಟ್ ಕ್ಲೋಸ್ × h. ಸೊ ಇದು ಹಂತ ವಿಚಲನ ವಿಧಾನದಲ್ಲಿ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯುವ ಸೂತ್ರ ಆಗಿದೆ ವಿದ್ಯಾರ್ಥಿಗಳೇ, ಆಪ್ಷನ್ ಬಿ. ಇದು ನೇರ ವಿಧಾನದ್ದು, ಇದು ಹಂತ ವಿಚಲನ ವಿಧಾನದ್ದು. ಅಂದಾಜು ಸರಾಸರಿಯಲ್ಲಿ ಕೊಟ್ಟಿಲ್ಲ ಫಾರ್ಮುಲಾ. ನೆಕ್ಸ್ಟ್ 8ನೇ ಪ್ರಶ್ನೆಗೆ ಹೋಗೋಣ.
ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಎಫ್ ಆದಾಗ ಕೆಳಗಿನಗಳಲ್ಲಿ ಸರಿಯಾದ ಸಂಬಂಧವು ಯಾವುದು? ಎ ಬಿ ಸಿಯು ಡಿ ಎಫ್ಗೆ ಸಮಾಂತರವಾಗಿರೋದ್ರಿಂದ ಸಮರೂಪವಾಗಿರೋದ್ರಿಂದ ಸರಿಯಾದ ಸಂಬಂಧ ಏನಾಗಿರುತ್ತೆ ಅಂದರೆ ಎ ಬಿ ಡಿವೈಡ್ಸ್ ಡಿ ಇ, ಬಿ ಸಿ ಡಿವೈಡ್ಸ್ ಇ ಎಫ್, ಬಿ ಸಿ ಡಿವೈಡ್ಸ್ ಇ ಎಫ್, ಎ ಸಿ ಡಿವೈಡ್ಸ್ ಡಿ ಎಫ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಎ ಅನ್ನೋದು ಏನಾಗಿದೆ? ಸರಿಯಾದ ಉತ್ತರ ಆಗಿದೆ. 8ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇದು ಇನ್ನೊಂದು ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು. ಅದರಲ್ಲಿ ಒಂದನೇದು 90ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಅಂತ ಕೇಳಿದರೆ, ಸೊ ಅವಿಭಾಜ್ಯ ಅಪವರ್ತನ ಗುಣಲಬ್ಧಗಳನ್ನು ನಾವು 90ನ್ನು ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸ್ತಾ ಹೋಗಬೇಕು. 2 × 3 × 3 × 5 ಬರುತ್ತೆ. ಸೊ ಈ ಆಪ್ಷನ್ ಯಾವುದರಲ್ಲಿದೆ ಅಂದರೆ ಆಪ್ಷನ್ ಸಿ 2 × 3 × 3 × 5. ಸೊ ಇದು ಸರಿಯಾದ ಉತ್ತರ ಆಗಿದೆ. 1ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ. 2ನೇ ಪ್ರಶ್ನೆ a1x + b1y + c1 = 0 ಮತ್ತು a2x + b2y + c2 = 0 ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರ ರೇಖೆಗಳಾಗಿವೆ. ಆಗ ಸಮಾಂತರ ರೇಖೆ ಆಗಿದ್ರೆ ಏನು ಕಂಡೀಷನ್ ಅಂತ ಹೇಳಿ. ಸೊ ಆಪ್ಷನ್ ಬಿ a1/a2 = b1/b2 is not equal to c1/c2. ಇದು ಸಮಾಂತರ ರೇಖೆಗಳಾದಾಗ ಈ ಕಂಡೀಷನ್ ಇರುತ್ತೆ. ಸೊ ಇದು ಈ ಕಂಡೀಷನ್ ಯಾವಾಗಿರುತ್ತಪ್ಪ ಅಂದರೆ ರೇಖೆಗಳು ಪರಸ್ಪರ ಐಕ್ಯಗೊಂಡಾಗ ಆಪ್ಷನ್ ಎ ಕಂಡೀಷನ್ ಇರುತ್ತೆ, ಛೇದಿಸಿದಾಗ ಆಪ್ಷನ್ ಸಿ ಕಂಡೀಷನ್ ಇರುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ 3ನೇ ಪ್ರಶ್ನೆ ನೋಡಿ, ಪಿ ಆಫ್ ಎಕ್ಸ್ ಎಂಬ ವರ್ಗ ಬಹುಪದೋಕ್ತಿಯ ನಕ್ಷೆಯು -3, 0, -1, -5, 0, -6 ಹಾಗೂ 2, 0 ನಿರ್ದೇಶಾಂಕ ಬಿಂದುಗಳ ಮೂಲಕ ಹಾದು ಹೋದರೆ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಏನಾಗಿರುತ್ತೆ ಅಂತ. ಸೊ ಇವೆಲ್ಲ ಪಾಯಿಂಟ್ಸನ್ನು ನಾವು ಗ್ರಾಫಲ್ಲಿ ಹಾಕಿದಾಗ ನಾವು ಎಕ್ಸ್ ಅಕ್ಷವನ್ನು ಎಲ್ಲಿ ಛೇದಿಸುತ್ತೆ ಆ ಪಾಯಿಂಟ್ಸನ್ನು ನಾವು ಶೂನ್ಯತೆಗಳಾಗಿ ತಗೊತೀವಿ. ಈಗ -3, 0 ಈ ಪಾಯಿಂಟಲ್ಲಿ ಬರುತ್ತೆ, -1, -5 ಇಲ್ಲಿ ಬರುತ್ತೆ, 0, -6 ಇಲ್ಲಿ ಬರುತ್ತೆ, 2, 0 ಇಲ್ಲಿ ಬರುತ್ತೆ. ಸೊ ಇದಕ್ಕೆ ಗ್ರಾಫನ್ನು ಹಾಕಿದಾಗ ಎಕ್ಸ್ ಅಕ್ಷದಲ್ಲಿ -3 ಮತ್ತು +2 ಅಲ್ಲಿ ಆ ರೇಖೆ ಏನಾಗುತ್ತೆ ಛೇದಿಸುತ್ತೆ. ಹಾಗಾಗಿ ಶೂನ್ಯತೆಗಳು -3 ಮತ್ತು +2 ಆಗಿದೆ. ಹಾಗಾಗಿ 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ -3 ಮತ್ತು 2 ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 4ನೇ ಪ್ರಶ್ನೆಗೆ ಬರೋಣ. ಒಂದು ಸಮಾಂತರ ಶ್ರೇಣಿಯಲ್ಲಿ an = 2n - 1 ಆದಾಗ ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಎ 2 ಆಗಿದೆ. ಹೇಗೆ ಅಂತ ನೋಡೋಣ. ಇಲ್ಲಿಗೆ n ಜಾಗದಲ್ಲಿ 1 ಹಾಕಬೇಕು. 2 × 1 - 1 ಅಂದರೆ 2 - 1 ಅಂದರೆ 1 ಬರುತ್ತೆ. ಇಲ್ಲಿ n ಜಾಗದಲ್ಲಿ 2 ಹಾಕಿದಾಗ 2 × 2 4, 4 - 1 ಅಂದರೆ 3 ಬರುತ್ತೆ. ಡೀಸ್ ಸೊ ಕಾಮನ್ ಡಿಫ್ರೆನ್ಸ್ ಬೇಕು. ಡಿ ಅಂದರೆ a2 - a1 ತಗೋಬೇಕು. 3 - 1 ದಟ್ ಈಸ್ ಈಕ್ವಲ್ ಟು 2. ಸೊ ಹಾಗಾಗಿ 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 2 ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 5ನೇ ಪ್ರಶ್ನೆ ಬರೋಣ. -4, 2 ಮತ್ತು -2, 6 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ -3, 4 ಅನ್ನೋದು ಸರಿಯಾದ ಉತ್ತರ ಆಗಿದೆ. ಹೇಗೆ ಬಂತು ಅಂದರೆ ನಾವು ಫಾರ್ಮುಲಾಕ್ಕೆ ಮಾಡಬೇಕು. x1, y1 ಅಂದರೆ -4, 2, x2, y2 ಅಂದರೆ -2, 6. ಪಿ ಆಫ್ ಎಕ್ಸ್, ವೈ = ಮಧ್ಯಬಿಂದು ಫಾರ್ಮುಲಾ ಹಾಕಬೇಕು. x2 + x1/2, y2 + y1/2. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ -3, 4 ಬರುತ್ತೆ. ಹಾಗಾಗಿ 5ನೇ ಪ್ರಶ್ನೆಗೆ ಆಪ್ಷನ್ ಬಿ -3, 4 ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 6ನೇ ಪ್ರಶ್ನೆ tan θ = 1 ಆದರೆ ಸೆಕೆಂಡ್ ಥೀಟಾದ ಬೆಲೆ ಏನಂತ ಕೇಳಿದರೆ ಸೊ ಆನ್ಸರ್ ಆಪ್ಷನ್ ಸಿ √2. ಹೇಗೆ ಬರುತ್ತೆ ಅಂತ ನೋಡೋಣ. sec² θ = 1 + tan² θ ಅಂತ ನಮಗೆ ಗೊತ್ತು ನಿತ್ಯ ಸಮೀಕರಣ. sec² θ = 1 + tan θ ಅಂದರೆ 1 ಕೊಟ್ಟಿದ್ದಾರೆ, 1² ಆಗುತ್ತೆ ಇಲ್ಲಿ. ಸೊ 1 + 1² ಅಂದರೆ 2 ಆಗುತ್ತೆ. ನಮಗೆ ಸೆಕೆಂಡ್ ಥೀಟಾ ಬೇಕು, sec² θ = √2 ಆಗುತ್ತೆ. ಸೊ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಸಿ √2 ಆಗಿದೆ ವಿದ್ಯಾರ್ಥಿಗಳೇ. 7ನೇ ಪ್ರಶ್ನೆ ಒಂದು ಆಟಿಕೆಯನ್ನು ಅರ್ಧಗೋಳದ ಮೇಲೆ ಶಂಕುವನ್ನು ಕೂರಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ತಯಾರಿಸಲಾಗಿದೆ. ಆಟಿಕೆಯ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಕೇಳಿದರೆ ಸೊ ಇಲ್ಲಿ ಶಂಕುವಿನ ಘನಫಲ ಮತ್ತು ಅರ್ಧಗೋಳದ ಘನಫಲದ ಸೂತ್ರವನ್ನು ಕೂಡಿಸಬೇಕು, ಅದೇ ಸೂತ್ರ ಆಗಿರುತ್ತೆ. ಸೊ ಆ ಸೂತ್ರ ಯಾವುದಪ್ಪ ಅಂದರೆ ಆಪ್ಷನ್ ಸಿ 1/3πr² ಅನ್ನೋದು ಶಂಕುವಿನ ಘನಫಲದ ಸೂತ್ರ ಪ್ಲಸ್ 2/3πr³ ಅನ್ನೋದು ಅರ್ಧಗೋಳದ ಘನಫಲದ ಸೂತ್ರ ಆಗಿದೆ. ಸೊ ಇದು 7ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 8ನೇ ಪ್ರಶ್ನೆ ಬರೋಣ.
ಕಬಡ್ಡಿ ತಂಡವು ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ 0.25 ಆದರೆ ಅದೇ ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಏನಾಗಿರುತ್ತೆ? ಒಟ್ಟು ಸಂಭವನೀಯತೆ ಒಂದಾಗಿರೋದ್ರಿಂದ ಒಂದರಲ್ಲಿ 0.25ನ ಕಳಿಬೇಕು, ನಮಗೆ 0.75 ಬರುತ್ತೆ. ಹಾಗಾಗಿ ಗೆಲ್ಲುವ ಸಂಭವನೀಯತೆ 0.75 ಆಗಿದೆ. ಸೊ ಹಾಗಾಗಿ 8ನೇ ಪ್ರಶ್ನೆಗೆ ಆಪ್ಷನ್ ಬಿ 0.75 ಸರಿಯಾದ ಉತ್ತರ ಆಗಿದೆ. ಇದು ಇನ್ನೊಂದು ಪ್ರಶ್ನೆ ಪತ್ರಿಕೆ. ಅದರಲ್ಲಿ 1ನೇ ಪ್ರಶ್ನೆ, ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆಯು ಎಷ್ಟಾಗಿರುತ್ತೆ? ಅಂದರೆ ಒಂದು ಬಿಂದುವಿನಲ್ಲಿ ಒಂದು ಸ್ಪರ್ಶಕವನ್ನು ಮಾತ್ರ ನಾವು ಎಳಿಬಹುದು. ಆಪ್ಷನ್ ಡಿ 1 ಆಗಿದೆ. 2ನೇ ಪ್ರಶ್ನೆ, ಎ ಮತ್ತು ಬಿಗಳು ಎರಡು ಧನಪೂರ್ಣಾಂಕಗಳಾದಾಗ ಮಸ ಎ ಕಮ ಬಿ ಮತ್ತು ಲಸ ಎ ಕಮ ಬಿಗಳಿಗಿರೋ ಸರಿಯಾದ ಸಂಬಂಧವು ಅಂತ ಕೇಳಿದರೆ ಸೊ ಫಾರ್ಮುಲಾ ಬರಿಬೇಕು ಇದಕ್ಕೆ. ಆಪ್ಷನ್ ಬಿ ಮಸ ಎ ಕಮ ಬಿ ಇಂಟು ಲಸ ಎ ಕಮ ಬಿ ದಟ್ ಇಸ್ ಈಕ್ವಲ್ ಟು ಎ ಇಂಟು ಬಿ. ಸೊ ಆಪ್ಷನ್ ಬಿ 2ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಇನ್ನು 3ನೇ ಪ್ರಶ್ನೆಗೆ ಬರೋಣ. a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0 ಮತ್ತು a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0 ರೇಖಾತ್ಮಕ ಸಮೀಕರಣಗಳಲ್ಲಿ a1/a2 ಇಸ್ ನಾಟ್ ಈಕ್ವಲ್ ಟು b1/b2 ಆದಾಗ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಯು. ಸೊ ಛೇದಿಸುವ ರೇಖೆ ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ 1 ಆಗಿದೆ ವಿದ್ಯಾರ್ಥಿಗಳೇ. ಸೊ 4ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದವು 3n-1 ಆದಾಗ ಅದರ 8ನೇ ಪದವು ಅಂತ ಕೇಳಿದರೆ ಸೊ an ಇಸ್ ಈಕ್ವಲ್ ಟು 3n-1 ಆಗಿದೆ. ಸೊ n ಜಾಗದಲ್ಲಿ 8 ಹಾಕಬೇಕು. a8 ಇಸ್ ಈಕ್ವಲ್ ಟು 3 ಇಂಟು a8 ಮೈನಸ್ 1 3 8 24 ಮೈನಸ್ 1 ಸೊ 23. a8 8ನೇ ಪದ 23 ಆಗಿದೆ. ಸೊ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಸಿ 23 ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 5ನೇ ಪ್ರಶ್ನೆ ಬರೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x³ - 1 ಈ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳು ಸಂಖ್ಯೆ ಅಂತ ಕೇಳಿದರೆ ಸೊ ಇಲ್ಲಿ ಘಾತ ಸೂಚಿ 3ರಿಂದ ಗರಿಷ್ಠ ಶೂನ್ಯತೆಗಳು ಎಷ್ಟಿರುತ್ತೆ? ಸೊ 3 ಇರುತ್ತೆ. ಹಾಗಾಗಿ ಆಪ್ಷನ್ ಎ 3 ಸರಿಯಾದ ಉತ್ತರ ಆಗಿದೆ. 6ನೇ ಪ್ರಶ್ನೆ, ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಘನಫಲ 1540 ಸೆಂಟಿಮೀಟರ್ ಕ್ಯೂಬ್ ಮತ್ತು ಎತ್ತರ 10 ಸೆಂಟಿಮೀಟರ್ ಆದರೆ ಅದರ ಪಾದದ ವಿಸ್ತೀರ್ಣವು ಎಷ್ಟು ಅಂತ ಕೇಳಿದರೆ ಸೊ ಆನ್ಸರು ಆಪ್ಷನ್ ಸಿ 154 ಸೆಂಟಿಮೀಟರ್ ಸ್ಕ್ವೇರ್. ಹೇಗೆ ಬಂತು ಅಂತ ನೋಡೋದಾದರೆ ಸಿಲಿಂಡರ್ನ ಘನಫಲ ಇಸ್ ಈಕ್ವಲ್ ಟು πr²h. ಸಿಲಿಂಡರ್ನ ಘನಫಲ ಕೊಟ್ಟಿದ್ದಾರೆ 1540 ದಟ್ ಇಸ್ ಈಕ್ವಲ್ ಟು 22/7 ಇಂಟು r². h ಕೊಟ್ಟಿದ್ದಾರೆ 10. 0 0 ಕ್ಯಾನ್ಸಲ್ ಆಗುತ್ತೆ. r² ನಮಗೆ ಏನು ಬರುತ್ತೆ ಅಂದರೆ 7 ಇಂಟು 7 49 ಬರುತ್ತೆ. r ಇಸ್ ಈಕ್ವಲ್ ಟು 7 ಆಗುತ್ತೆ. ಅಲ್ಲಿ ಪಾದದ ವಿಸ್ತೀರ್ಣ ಕೇಳಿದರೆ ಸೊ ಪಾದದ ವಿಸ್ತೀರ್ಣ ಬೇಕಂದರೆ πr² ಆಗಿರುತ್ತೆ ವೃತ್ತದ ವಿಸ್ತೀರ್ಣ. ಸೊ 22/7 ಇಂಟು 7 ಇಂಟು 7 154 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇದು 6ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 7ನೇ ಪ್ರಶ್ನೆ ನೋಡೋಣ. ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯುವ ಸೂತ್ರವನ್ನು ಕೇಳಿದರೆ ಸೊ ಆಪ್ಷನ್ ಎ ಸಮೇಷನ್ fi ಇಂಟು xi ಬೈ ಸಮೇಷನ್ fi. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಇದು 7ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 8ನೇ ಪ್ರಶ್ನೆ, 1 - tan ಸ್ಕ್ವೇರ್ 45 ಡಿಗ್ರಿ ಬೈ 1 + tan ಸ್ಕ್ವೇರ್ 45 ಡಿಗ್ರಿಗೆ ಸಮವಾದದ್ದು ಯಾವುದು ಅಂತ ಕೇಳಿದರೆ ಸೊ ಸರಿಯಾದ ಉತ್ತರ ಸೈನ್ 0 ಡಿಗ್ರಿ ಅಂತ ಬರುತ್ತೆ. ಹೇಗೆ ಬರುತ್ತೆ ಅಂತ ನೋಡೋದಾದರೆ 1 - tan ಸ್ಕ್ವೇರ್ 45 ಡಿಗ್ರಿ ಬೈ 1 + tan ಸ್ಕ್ವೇರ್ 45 ಡಿಗ್ರಿ. tan 45 ಅಂದರೆ 1 1 - 1 ಸ್ಕ್ವೇರ್ ಬೈ 1 + 1 ಸ್ಕ್ವೇರ್. 1 - 1 ಅಂದರೆ 0 0/2 ಅಂದರೆ 0 ಆಗುತ್ತೆ. 0 ಅಂದರೆ ಸೈನ್ 0 ಅಂದರೆ ದ ವ್ಯಾಲ್ಯೂ ಈಸ್ 0. ಹಾಗಾಗಿ ಸೈನ್ 0 ಡಿಗ್ರಿ ಆಗುತ್ತೆ. ಸೊ 8ನೇದಕ್ಕೆ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇದು ಇನ್ನೊಂದು ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು. ಅದರಲ್ಲಿ 1ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - x³ + 2x + 1 ಬಹುಪದೋಕ್ತಿಯ ಡಿಗ್ರಿ ಮಹತ್ತಮ ಘಾತ ಎಷ್ಟು ಅಂತ ಕೇಳಿದರೆ ಸೊ ಹೈಯೆಸ್ಟ್ ಇದೆ 3. ಹಾಗಾಗಿ ಆಪ್ಷನ್ ಬಿ 3 ಸರಿಯಾದ ಉತ್ತರವಾಗಿದೆ. 2ನೇ ಪ್ರಶ್ನೆ, 2, x, 12 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯು ಏನಾಗಿರುತ್ತೆ ಅಂತ ಕೇಳಿದರೆ ಸೊ ಎಕ್ಸ್ನ ಬೆಲೆ ಏನಾಗಿರುತ್ತೆ ಅಂದರೆ 12 + 2 ಅಂದರೆ 14 14/2 ಅಂದರೆ 7 ಆಗಿರುತ್ತೆ. ಸೊ ಆಪ್ಷನ್ ಎ 7 ಆಗಿದೆ. 2ನೇ ಪ್ರಶ್ನೆಗೆ ಆಪ್ಷನ್ ಎ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 3ನೇ ಪ್ರಶ್ನೆಗೆ ಬರೋಣ. a1x + b1y + c1 = 0 a2x + b2y + c2 = 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ a1/a2 = b1/b2 ಇಸ್ ನಾಟ್ ಈಕ್ವಲ್ ಟು c1/c2 ಆದರೆ ಅವುಗಳು ನಕ್ಷಾ ರೂಪದ ಪ್ರತಿನಿಧಿಸುವಿಕೆಯು ಏನಾಗಿರುತ್ತೆ? ಆಪ್ಷನ್ ಸಿ ಸಮಾಂತರ ರೇಖೆಗಳು ಆಗಿರುತ್ತೆ. ಇನ್ನು 4ನೇ ಪ್ರಶ್ನೆಗೆ ಬರೋಣ. ತ್ರಿಜ್ಯ r ಮಾನಗಳನ್ನು ಹೊಂದಿರುವ ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಕೇಳಿದರೆ ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ v = 4/3 πr³ ಘನಮಾನಗಳು. ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. 5ನೇ ಪ್ರಶ್ನೆ, ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಎಷ್ಟಾಗಿರುತ್ತೆ ಅಂತ ಕೇಳಿದರೆ ಆಪ್ಷನ್ ಡಿ 1 ಆಗಿರುತ್ತೆ. 6ನೇ ಪ್ರಶ್ನೆ,
ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 = 0 ಈ ವರ್ಗ ಸಮೀಕರಣದ ಶೋಧಕದ ಬೆಲೆ ಎಷ್ಟು ಅಂತ ಕೇಳಿದ್ರೆ ಈ ವರ್ಗ ಸಮೀಕರಣದ ಶೋಧಕದ ಬೆಲೆ ಆಪ್ಷನ್ ಎ 0 ಆಗಿದೆ ವಿದ್ಯಾರ್ಥಿಗಳೇ. 7ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ 0 ಕೇಂದ್ರವುಳ್ಳ ವೃತ್ತಕ್ಕೆ PQ ಸ್ಪರ್ಶಕವಾಗಿದೆ. ಕೋನ BAQ 55 ಡಿಗ್ರಿ ಆದರೆ ಕೋನ BOA ನ ಅಳತೆಯು ಏನಾಗಿರುತ್ತೆ? BAQ ಕೊಟ್ಟಿದ್ದಾರೆ 55 ಡಿಗ್ರಿ, BOA ಇದು ಎಷ್ಟು ಡಿಗ್ರಿ ಇರುತ್ತೆ ಅಂತ ಕೇಳಿದರೆ ಸೊ ಆನ್ಸರ್ ಎಷ್ಟಪ್ಪ ಅಂದರೆ ಆಪ್ಷನ್ ಸಿ 110 ಡಿಗ್ರಿ ಆಗಿರುತ್ತದೆ. ಇದು 7ನೇ ಪ್ರಶ್ನೆಗೆ ಉತ್ತರ. 8ನೇ ಪ್ರಶ್ನೆ, ಮೂಲ ಬಿಂದು 0,0 ಇಂದ PA,B ಬಿಂದುವಿಗೆ ಇರುವ ದೂರ ಕೇಳಿದರೆ √A² + B². ಇದೊಂದು ಪ್ರಶ್ನೆ ರಿಪೀಟ್ ಆಗಿದೆ. ಅಲ್ಲಿ XY ಕೊಟ್ಟಿದ್ದಾರೆ, ಅವಾಗ x² + y² ಬರುತ್ತೆ. AB ಕೊಟ್ಟರಿಂದ A² + B² ಬರುತ್ತೆ, √A² + B². ಇದು ಮತ್ತೊಂದು ಪ್ರಶ್ನೆ ಪತ್ರಿಕೆ. ಅದರಲ್ಲಿ 1ನೇ ಪ್ರಶ್ನೆ, 5² × 2 ಮತ್ತು 2⁵5 × 5ರ ಮಾಸ ಕೇಳಿದರೆ ಸೊ ಇಲ್ಲಿ ಮಾಸ ಕಂಡುಹಿಡಬೇಕಂದ್ರೆ ಸಾಮಾನ್ಯ ಅಪವರ್ತನ, ಅತಿ ಕಡಿಮೆ ಘಾತವನ್ನು ಹೊಂದಿರೋ ಸಾಮಾನ್ಯ ಅಪವರ್ತನ. 2⁵5 2ರಲ್ಲಿ 2 ಕಡಿಮೆ ಘಾತ ಹೊಂದಿದೆ, 5² ಮತ್ತು 5ರಲ್ಲಿ 5 ಕಡಿಮೆ ಘಾತ ಹೊಂದಿದೆ. ಸೊ ಅವುಗಳ ಗುಣಲಬ್ಧ, ಅತಿ ಕಡಿಮೆ ಘಾತವನ್ನು ಹೊಂದಿರುವ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧ ಮಾಸ ಆಗಿರುತ್ತೆ. ಸೊ 5 2 10. ಸೊ 5 × 2 ಸರಿಯಾದ ಉತ್ತರ. ಹಾಗಾಗಿ ಆಪ್ಷನ್ ಎ 2 × 5 ಅನ್ನೋದು 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 2ನೇ ಪ್ರಶ್ನೆ, ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳಿದರೆ ಸೊ ಫಾರ್ಮುಲಾ ಇದು. ಸೊ n × n + 1/2 ಆಗಿರುತ್ತೆ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಆಪ್ಷನ್ ಸಿ. 3ನೇ ಪ್ರಶ್ನೆ, a1x + b1y + c1 = 0 ಮತ್ತು a2x + b2y + c2 = 0 ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಕೆಳಗಿನ ಯಾವ ಸಂದರ್ಭವು ಉಂಟಾಗುವುದಿಲ್ಲ ಅಂತ ಕೇಳಿದರೆ ಸೊ ಆಪ್ಷನ್ ಎ a1/a2 ≠ b1/b2 ಛೇದಿಸುವ ರೇಖೆ, a1/a2 = b1/b2 ≠ c1/c2 ಸಮಾಂತರ ರೇಖೆ, a1/a2 = b1/b2 = c1/c2 ಐಕ್ಯ ರೇಖೆಗಳು. ಹಾಗಾಗಿ ಆಪ್ಷನ್ ಡಿ a1 = a2, b1 = b2, c1 = c2. ಸೊ ಇದು ಸಂದರ್ಭ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. 3ನೇ ಪ್ರಶ್ನೆಗೆ ಆಪ್ಷನ್ ಡಿ ಆಗಿದೆ ಉತ್ತರ. 4ನೇ ಪ್ರಶ್ನೆ, ಈ ನಕ್ಷೆಯಲ್ಲಿ ಕೊಟ್ಟಿರುವ y = p(x) ಬಹುಪದೋಕ್ತಿಯು ಹೊಂದಿರುವ ಶೂನ್ಯತೆಗಳ ಸಂಖ್ಯೆಯು y = p(x) ಹೊಂದಿರುವ ಶೂನ್ಯತೆಗಳ ಸಂಖ್ಯೆ. ಈ ರೇಖೆ x ಅಕ್ಷವನ್ನು ಎಷ್ಟು ಬಾರಿ ಛೇದಿಸಿದೆ? 1 2 3 ಬಾರಿ. ಹಾಗಾಗಿ ಆಪ್ಷನ್ ಬಿ 3 ಅನ್ನೋದು ಸರಿಯಾದ ಉತ್ತರ ಆಗಿದೆ. 4ನೇ ಪ್ರಶ್ನೆಗೆ ಆಪ್ಷನ್ ಬಿ 3 ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 5ನೇ ಪ್ರಶ್ನೆ, x × x + 2 = 6 ಇದು ಒಂದು ವರ್ಗ ಸಮೀಕರಣ ಆಗಿದೆ. ಆಪ್ಷನ್ ಬಿ ವರ್ಗ ಸಮೀಕರಣ. ಹೇಗೆ ಅಂತ ನೋಡಿದರೆ x² + 2x - 6 = 0 ರೂಪದಲ್ಲಿ ಬರುತ್ತೆ. ಹಾಗಾಗಿ ಇದು ವರ್ಗ ಸಮೀಕರಣವಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಆಗಿದೆ. ಇನ್ನು 6ನೇ ಪ್ರಶ್ನೆಗೆ ಬರೋಣ. ಚಿತ್ರದಲ್ಲಿ ತ್ರಿಭುಜ PQR ಸಮರೂಪ ತ್ರಿಭುಜ ABC ಆಗಿವೆ. ಇವುಗಳಲ್ಲಿ ತ್ರಿಭುಜದ ಅನುರೂಪ ಬಾಹುಗಳ ಜೋಡಿಯು ಯಾವುದಾಗಿರುತ್ತೆ? ಅನುರೂಪ ಬಾಹುಗಳು ಯಾವುದಾಗಿದೆ ಅಂತ. ಸೊ PQR ABCಗೆ ಸಮನಾಗಿರೋದ್ರಿಂದ PQ = AB. PQ ABಗೆ ಅನುರೂಪ ಆಗಿರುತ್ತೆ. PQ ಮತ್ತು AB ಅನ್ನೋದು ಸರಿಯಾದ ಉತ್ತರ ಆಗಿದೆ, ಆಪ್ಷನ್ ಎ. ಸೊ ಚಿತ್ರವನ್ನು ಅಬ್ಸರ್ವ್ ಮಾಡಿ ನಾವು ಬರೆದಾಗ ಗೊತ್ತಾಗುತ್ತೆ ಯಾವುದು ಅನುರೂಪ ಅಂತೇಳಿ. ಸೊ PQ ಮತ್ತು AB ಸರಿಯಾದ ಉತ್ತರ ಆಗಿದೆ 6ನೇ ಪ್ರಶ್ನೆಗೆ ಉತ್ತರ. 7ನೇ ಪ್ರಶ್ನೆ, sin² - cos² ಇದಕ್ಕೆ ಸಮನಾದದ್ದು ಯಾವುದು ಅಂತ. ಸೊ 1 - 2 cos² ಅನ್ನೋದು ಸಮನಾಗಿದೆ, ಆಪ್ಷನ್ ಬಿ. ಹೇಗೆ ಅಂತ ಇಲ್ಲಿದೆ ನೋಡಿ. sin² + cos² = 1, sin² = 1 - cos². ನಮಗೆ sin² - cos² ಅಂತ ಕೇಳಿದರೆ sin² - cos² ಹಾಗೆ ಬರ್ಕೊಂಡಿವಿ. sin² ಅಂದರೆ 1 - cos². ಇಲ್ಲಿ -cos² ಇದೆ. -cos² - cos² ಅಂದರೆ -2 cos² ಆಗುತ್ತೆ. ಸೊ 1 - 2 cos² ಆಗುತ್ತೆ. ಸೊ ಹಾಗಾಗಿ 7ನೇ ಪ್ರಶ್ನೆಗೆ ಆಪ್ಷನ್ ಬಿ 1 - 2 cos² ಆಗುತ್ತೆ. ಇನ್ನು 8ನೇ ಪ್ರಶ್ನೆ, ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತವು ಆಪ್ಷನ್ ಸಿ 1 ಆಗಿದೆ. ಈ ಕ್ವಶನ್ ರಿಪೀಟ್ ಆಗಿದೆ, ಮತ್ತೆ ಈ ಕ್ವಶನ್ನ ಕೇಳಿದರೆ ನೋಡಿ. 8ನೇ ಪ್ರಶ್ನೆಗೆ ಆಪ್ಷನ್ ಸಿ 1 ಸರಿಯಾದ ಉತ್ತರ ಆಗಿದೆ. ಇದು ಇನ್ನೊಂದು ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳಿದೆ ಇದರಲ್ಲಿ. ಸೊ ಲಾಸ್ಟ್ ಪ್ರಶ್ನೆ ಪತ್ರಿಕೆ ಇದು. 1ನೇ ಪ್ರಶ್ನೆ, 2 ಮತ್ತು 3ರ ಲಾಸ ಎಷ್ಟು ಬರುತ್ತೆ? ಆಪ್ಷನ್ ಡಿ 6 ಬರುತ್ತೆ. 2 3 6 ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಆಗಿರುತ್ತೆ. 2ನೇ ಪ್ರಶ್ನೆ, a1x + b1y + c1 = 0 ಮತ್ತು a2x + b2y + c2 = 0 ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಂಡಾಗ ಸರಿಯಾದ ಸಂಬಂಧವು ಅಂತ ಕೇಳಿದರೆ ಸೊ ಐಕ್ಯಗೊಂಡಾಗ ಸರಿಯಾದ ಸಂಬಂಧ ಆಪ್ಷನ್ ಎ, ಎಲ್ಲವೂ ಸಮನಾಗಿರುತ್ತೆ. a1/a2 = b1/b2 = c1/c2 ಆಗಿರುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ.
ಇನ್ನು ಮೂರನೇ ಪ್ರಶ್ನೆ, ಈ ಕೆಳಗಿನ ವರ್ಗ ಸಮೀಕರಣವು, ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಕೇಳಿದರೆ ವರ್ಗ ಸಮೀಕರಣ ಯಾವುದಪ್ಪ ಅಂದರೆ x² + 3x + 4 = 0 ಆಗಿದೆ. ಮೂರನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 4, ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು. ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಯಾವಾಗಲೂ ಏನಾಗಿರುತ್ತೆ, ಸಮರೂಪವಾಗಿರುತ್ತೆ. ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಇನ್ನು ಐದನೇ ಪ್ರಶ್ನೆಗೆ ತ್ರಿಜ್ಯ 6 ಮಾನಗಳಿರುವ ಒಂದು ಗೋಳದ ಘನಫಲ. ಈ ಕ್ವಶನ್ ರಿಪೀಟ್ ಆಗಿದೆ ನೋಡಿ. ತ್ರಿಜ್ಯ 6 ಮಾನಗಳಿರುವ ಒಂದು ಗೋಳದ ಘನಫಲ ಆಪ್ಷನ್ ಬಿ 4/3 πr³ ಘನಮಾನಗಳು ಆಗಿದೆ. ಐದನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ಆರನೇ ಪ್ರಶ್ನೆ, ಇದು ಸಹ ಮತ್ತೆ ರಿಪೀಟ್ ಆಗಿದೆ. ಮೂಲ ಬಿಂದುವಿನಿಂದ Px, y ಬಿಂದುವಿಗೆ ಇರುವ ದೂರ ಆಪ್ಷನ್ ಸಿ √x² + y² ಆಗಿದೆ. ಸೊ ಏಳನೇ ಪ್ರಶ್ನೆ, -1, -3, -5 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕೇಳಿದರೆ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ -2 ಆಗುತ್ತೆ. -3 of -1 -3 of +1 ಆಗುತ್ತೆ. ಸೊ -2 ಬರುತ್ತೆ. ಸೊ ಸಿ =-2 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಏಳನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಇನ್ನು ಎಂಟನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಮತ್ತು APB ಕಂಸದ ಉದ್ದ 4π ಸೆಂಟಿಮೀಟರ್ ಆಗಿದೆ. OB 9 ಸೆಂಟಿಮೀಟರ್ ಆದರೆ ತೀಟಾ ಕೋನದ ಅಳತೆ ಎಷ್ಟು ಅಂತ ಕೇಳಿದರೆ ಸೊ ಈ ಚಿತ್ರವನ್ನು ಗಮನಿಸಬೇಕು. ಸೊ ಇಲ್ಲಿ ಇದಕ್ಕೆ ಉತ್ತರ ಎಷ್ಟಪ್ಪ ಅಂದರೆ ಆಪ್ಷನ್ ಬಿ 80 ಡಿಗ್ರಿ. ತೀಟಾ ಕೋನದ ಅಳತೆ 80 ಡಿಗ್ರಿ ಆಗಿದೆ. ಸೊ ಇದು ಎಂಟನೇ ಪ್ರಶ್ನೆಗೆ ಉತ್ತರ ಆಗಿದೆ. ವಿದ್ಯಾರ್ಥಿಗಳೇ ಇಲ್ಲಿಗೆ ನಾವು 64 ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡಿದ್ವಿ. ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳು ಮಾದರಿ ಪ್ರಶ್ನೆ ಪತ್ರಿಕೆ, ಪ್ರಿಪರೇಟರಿ ಎಕ್ಸಾಮು, ಮೇನ್ ಎಕ್ಸಾಮ್ 1, ಮೇನ್ ಎಕ್ಸಾಮ್ 2, ಮಿಡ್ ಟರ್ಮ್ ಎಕ್ಸಾಮ್ದು ಎಲ್ಲ ಪ್ರಶ್ನೆ ಪತ್ರಿಕೆಗಳ ಕ್ವಶನ್ಸ್ ಇದರಲ್ಲಿದೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮಗೆ ಏನಾದರೂ ಕ್ಲಾರಿಫಿಕೇಷನ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೆ ಉತ್ತರವನ್ನು ಹೇಳ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.